ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಭಾಳಷ್ಟು ಟೆಸ್ಟೆಡ್ ಅಂದರೆ ಫಲಿತಾಂಶವನ್ನು ನೋಡಿರುವಂಥ ಪರಿಹಾರಗಳನ್ನು ತಗೊಂಡು ನಾವು ಈ ಬಾರಿ ಬರ್ತಾ ಇದ್ದೀವಿ. ಭಾಳಷ್ಟು ಮಂತ್ರ ಪರಿಹಾರ ಇತ್ಯಾದಿಗಳನ್ನ ಕೂಡ ಹೇಳಿದ್ದೀನಿ. ಮಲ್ಲಿಗೆ ಹೂ ಈ ಬಾರಿ ಏನು ಪರಿಹಾರ ಅಂತ ಹೇಳಿದ್ರೆ, ಸಮಸ್ಯೆ ಇದೆ. ಬಹಳಷ್ಟು ಜನರಿಗೆ ಎಲ್ರಿಗೂ ಸಮಸ್ಯೆ ಇದೆ. ದಾರಿ ಕಾಣಿಸ್ತಾ ಇಲ್ಲ, ಪರಿಹಾರ ಸಿಗ್ತಾ ಇಲ್ಲ. ಏನು ಮಾಡಬೇಕು? ಸಮಸ್ಯೆ ಇರೋದು ಸತ್ಯ. ಅದರಿಂದ ನಾವು ಹೊರಗಡೆ ಬರೋಕ್ಕಂತೂ ಆಗುತ್ತೋ ಆಗಲ್ಲೋ ಅದು ಸೆಕೆಂಡ್ರಿ. ಬಟ್ ಇದಕ್ಕೆ ಏನು ಮಾಡಬೇಕು, ಎಲ್ಲಿಗೆ ಹೋಗಬೇಕು ಅನ್ನುವಂಥ ಒಂದು ದಾರಿ ಸಿಗ್ತಾ ಇಲ್ಲ, ಅಥವಾ ಇದಕ್ಕೆ ಪರಿಹಾರ ಸಿಗ್ತಾ ಇಲ್ಲ. ಆವತ್ತಿಂದ ನಡೀತಾ ಇದೆ, ಇದು ಆಗಲಿಂದ ನಡೀತಾ ಇದೆ. ನಿಮ್ಮ ಅಪ್ಪ ಇದ್ದಾಗಿಂದ ಇದೇ ಇತ್ತು, ನಿಮ್ಮ ತಾತ ಇದ್ದಾಗಿಂದ ಈ ಸಮಸ್ಯೆ ಇದೆ. ಅರ್ಥ ಆಯ್ತಲ್ವ? ಈ ಸಮಸ್ಯೆನೇ ಯಾಕೋ ದಿ ಎಂಡ್ ಅನಿಸ್ತಾ ಇಲ್ಲ. ಅಥವಾ ಸಮಸ್ಯೆ ಇದೆ, ನಮಗೊಂದು ದಾರಿ ಸಿಕ್ಕಿದ್ರೆ ಸಾಕು ಗುರು, ಸಮಸ್ಯೆ ಇದೆ ಅದಕ್ಕೊಂದು ದಾರಿ ಸಿಕ್ಕಿದ್ರೆ ಸಾಕು ಅನ್ನುವಂಥವ್ರು ಯಾರಾದರೂ ಇದ್ದರೆ ಪ್ರತಿ ಶುಕ್ರವಾರ ಈ ಪರಿಹಾರ ಮಾಡಬೇಕು. ಏನು ಮಾಡಬೇಕು ಅಂತ ಹೇಳಿದ್ರೆ, ಮಲ್ಲಿಗೆ ಹೂವನ್ನ ತಗೋಬೇಕಾಗುತ್ತೆ. ನೀವು ಈ ಮಲ್ಲಿಗೆ ಹೂವಿನ ಒಳಗಡೆ, ಮಲ್ಲಿಗೆ ಹೂವಿನ ಮಧ್ಯದಲ್ಲಿ ಒಳಗಡೆ ತೂತಿರುತ್ತೆ, ಆ ಮಲ್ಲಿಗೆ ಹೂವಿನ ಒಳಗಡೆ ಲವಂಗವನ್ನು ಸೇರಿಸಬೇಕು. ಸೇರಿಸಿ ಹಾರವನ್ನು ತಯಾರು ಮಾಡಬೇಕಾಗುತ್ತೆ. ನೀವು ಹಾರವನ್ನು ಕಟ್ಟಬೇಕಾಗುತ್ತೆ. ಅಥವಾ ಮಲ್ಲಿಗೆ ಹೂವಿನ ಪಕ್ಕದಲ್ಲಿ ಒಂದು ಮಲ್ಲಿಗೆ ಹೂವು ಅಥವಾ ಎರಡು ಮಲ್ಲಿಗೆ ಹೂವು ಜೊತೆಯಲ್ಲಿ ಒಂದು ಲವಂಗ, ಈ ರೀತಿ ಲವಂಗವನ್ನು ಸೇರಿಸಿ ಒಂದು ಹಾರವನ್ನು ನೀವು ಮಾಡಬೇಕಾಗತ್ತೆ. ಕನಿಷ್ಠ ಪಕ್ಷ 54 ಲವಂಗಗಳು ಒಂದು ಹಾರದಲ್ಲಿ ಇರಬೇಕಾಗುತ್ತೆ. ಅಂಥ ಹಾರವನ್ನು ನೀವು ತಯಾರು ಮಾಡಬೇಕು. ಮಲ್ಲಿಗೆ ಹೂ ಮತ್ತು ಹಾರ, ಮಲ್ಲಿಗೆ ಹೂವಿನ ಒಳಗಡೆ ಲವಂಗವನ್ನು ಚುಚ್ಚಿ ಹಾರವನ್ನು ತಯಾರು ಮಾಡಿದ್ರೆ ಬಹಳ ಸುಂದರ, ಬಹಳ ಚೆನ್ನಾಗಿರುತ್ತೆ. ಇಲ್ಲ ನಮ್ಗೆ ಆ ಥರ ಎಲ್ಲ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಮಲ್ಲಿಗೆ ಹೂವಿನ ಜೊತೆಯಲ್ಲಿ ಲವಂಗ, ಒಟ್ಟು 54 ಲವಂಗ ಇರಬೇಕು. ಹಾರ ಎಷ್ಟೇ ದೊಡ್ಡದಿರ್ಬೋದು. ಇದನ್ನು ಹಾರವನ್ನು ತಯಾರು ಮಾಡಿ ನಿಮ್ಮ ಸಮಸ್ಯೆಯನ್ನು ಹೇಳಿಕೊಂಡು ಇದಕ್ಕೊಂದು ಪರಿಹಾರ ಸಿಗಲಿ ಅಥವಾ ಏನಾದರೂ ಒಂದು ದಾರಿ ಕಾಣಲಿ, ಇದರಿಂದ ನಾನು ಹೊರಗಡೆ ಬರೋದಕ್ಕೆ ಏನಾದರೂ ಒಂದು ದಾರಿ ಸಿಗಲಿ ಅಂತ ಬೇಡಿಕೊಂಡು ಹತ್ತಿರದಲ್ಲಿರುವಂಥ ಯಾವುದಾದ್ರೂ ಸ್ತ್ರೀ ದೇವರ ದೇವಸ್ಥಾನದಲ್ಲಿ ಶುಕ್ರವಾರದಂದು ಆ ದೇವರಿಗೆ ಇದನ್ನು ಕೊಟ್ಬಿಡಿ. ಆ ದೇವರಿಗೆ ಹಾಕೋದಕ್ಕೆ, ಇದನ್ನು ಧಾರಣೆ ಮಾಡೋದಕ್ಕೆ ಆ ದೇವರಿಗೆ ಕೊಟ್ಬಿಡಿ. ಇಲ್ಲ ಅಲ್ಲೆಲ್ಲ ಹೋದಾಗ ಇದು ಯಾಕೆ, ಇದರೊಳಗಡೆ ಏನೋ ಇದೆ ಇತ್ಯಾದಿಗಳನ್ನು ಹೇಳ್ತಾರೆ ಅಂತ ಹೇಳಿದ್ರೆ, ನಿಮ್ಮ ಮನೆಯಲ್ಲಿರುವಂಥ ಹೆಣ್ಣು ದೇವರ ವಿಗ್ರಹ ಆಗಿರ್ಬೋದು, ಚಿತ್ರಪಟವಾಗಿರ್ಬೋದು, ಅದಕ್ಕೆ ಈ ಹೂವಿನ ಹಾರವನ್ನು ಹಾಕಿ ನೀವು ಬೇಡ್ಕೊಳ್ಳಿ. ಖಂಡಿತವಾಗಲೂ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ. ಅಥವಾ ಪರಿಹಾರ ಆಗೋದಕ್ಕೆ ಏನು ಮಾಡಬೇಕು ಅನ್ನುವಂಥ ದಾರಿ ಸಿಗುತ್ತೆ. ಇದು ಖಂಡಿತವಾಗಲೂ ನಡೆಯುವಂಥದ್ದು. ಯಾಕಂದರೆ ನಾವು ಇತ್ತೀಚೆಗೆ ಕೊಡ್ತಾ ಇರುವಂಥ ಎಲ್ಲ ಪರಿಹಾರಗಳು ಟೆಸ್ಟೆಡ್, ಎಲ್ಲವನ್ನು ಟೆಸ್ಟ್ ಮಾಡಿಯೇ ನಿಮಗೆ ಪರಿಹಾರವನ್ನು ಕೊಡ್ತಾ ಇರುವಂಥದ್ದು. ಸೊ ಈ ಪರಿಹಾರವನ್ನು ದಾರಿ ಕಾಣೋದಿಲ್ಲ, ದಾರಿ ಕಾಣ್ತಾ ಇಲ್ಲ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಅನ್ನುವಂಥವ್ರಿಗಾಗಿ ವಿಶೇಷವಾಗಿರುವಂಥ ಸರಳವಾಗಿರುವಂಥ ವಿಚಿತ್ರ ಪರಿಹಾರವನ್ನು ನಾವು ಕೊಟ್ಟಿದ್ದೀವಿ. ನಮ್ಮ ಚಾನಲಲ್ಲಿ ಅತಿ ಹೆಚ್ಚಾಗಿ ನಾವು ಸರಳ ತಂತ್ರ ಪರಿಹಾರಗಳನ್ನು ಕೊಡ್ತಾ ಬರ್ತಾ ಇದ್ದೀವಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಯಾಕಂದರೆ ಸಬ್ಸ್ಕ್ರೈಬ್ ಮಾಡಲ್ಲ ಕೆಲವರು. ಸೊ ಸಬ್ಸ್ಕ್ರೈಬ್ ಮಾಡೋಕ್ಕಾದವರು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋಕ್ಕಾದವರು ಶೇರ್ ಮಾಡಿ. ಯಾಕಂದರೆ ಇದರ ಅವಶ್ಯಕತೆ ಯಾರಿಗಾದ್ರು ಇರಬಹುದೇನೋ. ನನಗಿಲ್ಲ ಅಂದರೂ ಕೂಡ ಇದರ ಅವಶ್ಯಕತೆಯೇ ಯಾರಿಗೂ ಇಲ್ಲ ಅಂದರೆ ಯಾರಿಗಾದ್ರೂ ಒಬ್ಬರಿಗೆ ಇದ್ದೇ ಇರ್ತದೆ. ಅದಕ್ಕಾಗಿ ಯಾವುದಾದ್ರು ಒಂದು ಮೂಲೆಯಲ್ಲಿ ಯಾವುದಾದ್ರು ಒಬ್ಬ ವ್ಯಕ್ತಿ ಇವತ್ತಾದರೂ ಏನಾದರೂ ಒಂದು ವಿಡಿಯೋ ಬರ್ಬೋದಾ, ಇದು ನನ್ನ ಜೀವನದಲ್ಲಿ ಬದಲಾವಣೆ ಕೊಡಬಹುದಾ ಅಂತ ಕಾಯ್ತಾ ಇರ್ಬೋದೇನೋ ಅಲ್ವಾ? ಸೊ ಯಾರಿಗೆ ಯಾವಾಗ ಹೇಗೆ ಸೇರಬೇಕೋ ಗೊತ್ತಿಲ್ಲ. ಆ ಸೇರುವಂಥ ಒಂದು ಪುಟ್ಟ ಪ್ರಯತ್ನದಲ್ಲಿ ನಿಮ್ಮ ಒಂದು ಕಾಂಟ್ರಿಬ್ಯೂಷನ್ ಅನ್ನೋದು ಕೂಡ ನಡೀತಾ ಇರ್ತದೆ. ಇದೇ ರೀತಿಯಾದಂಥ ಸರಳವಾಗಿರುವಂಥ ವಿಡಿಯೋನ ತಗೊಂಡು ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.